ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ. ಈಗ ಸೆಕೆಂಡ್ PUC ಫಿಸಿಕ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಇದೆಯಲ್ಲ, ಆ ಚಾಪ್ಟರಿನ ಎರಡನೇ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ಸ್ವಲ್ಪ ಇಂಟ್ರೊಡಕ್ಷನನ್ನು ಕೊಟ್ಬಿಟ್ಟು ಡ್ಯುಯಲ್ ನೇಚರ್ ಆಫ್ ಲೈಟನ್ನು ಹೇಳಿ ಎಲೆಕ್ಟ್ರಾನ್ ಎಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನೌ ಕಮ್ಸ್ ದ ನೆಕ್ಸ್ಟ್ ಹೆಡ್ಡಿಂಗ್, ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಎಲೆಕ್ಟ್ರಾನ್ ಎಮಿಷನ್. ಆ್ಯಕ್ಚುಲಿ ದೇರ್ ಆರ್ 4 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ನಂಬರ್ 1 ನೋಡಿ, ಇವಾಗ ಒಂದು ಸಬ್ಸ್ಟೆನ್ಸ್ ಇದೆ, ಇದು ಒಂದು ಮೆಟೀರಿಯಲ್, ಇದರೊಳಗಡೆ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಇದನ್ನು ನೀವು ಬಿಸಿ ಮಾಡ್ತೀರಾ, ಹೀಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳ ಎನರ್ಜಿ ಜಾಸ್ತಿ ಆಗುತ್ತೆ, ವೈಬ್ರೇಟ್ ಆಗಿ ಎನರ್ಜಿ ಜಾಸ್ತಿ ಆಗುತ್ತೆ. ಆಗಿ 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 ದೇ ವಿಲ್ ಫೈನಲಿ ಕಮ್ ಔಟ್ ಆಫ್ ದ ಮೆಟೀರಿಯಲ್. ಸೊ ಇಫ್ ದ ಸಪ್ಲೈಡ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಫಂಕ್ಷನ್. ವರ್ಕ್ ಫಂಕ್ಷನ್ ಅಂದರೆ ಏನು ಹೇಳಿ ನೋಡೋಣ? ಎಸ್, ಇಟ್ ಈಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ from the surface of the material. So if the supplied energy is equal to work function, then electrons are emitted. This is known as thermionic emission. Therm ಅಂದ್ರೆ heat ಇಂದ emit ಮಾಡ್ತಕ್ಕಂಥದ್ದು. So what is thermionic emission? It is a process of emitting electrons from the ಅಥವಾ removing the electrons from the metal by means of heating, or when heated electrons come out of the material. This is thermionic emission. Major disadvantage of thermionic emission is when you heat, electrons, not only electrons will come out, even temperature of the substance also increases. ಅಂದರೆ ಅದು ಬಿಸಿ ಆಗ್ತಾ ಹೋಗುತ್ತೆ. ಬಿಸಿ ಆದಾಗ ಪರ್ಫಾರ್ಮೆನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಈ ಎಲೆಕ್ಟ್ರಾನ್ ಎಮಿಷನ್ ಏನಕ್ಕೆ ಮಾಡಬೇಕು, ಇದರಿಂದ ಉಪಯೋಗ ಏನು, ಇವನ್ನೆಲ್ಲನೂ ನಾವು ಎಲೆಕ್ಟ್ರಾನಿಕ್ಸ್ ಅನ್ನೋ ಚಾಪ್ಟರ್ನಲ್ಲಿ ಕಲಿಯೋಣ. ಟ್ರಾನ್ಸಿಸ್ಟರ್ ಅಂತ ಬರುತ್ತೆ, ಸೆಮಿ ಕಂಡಕ್ಟರ್ ಡಿವೈಸಸ್ ಅಂತ ಬರುತ್ತೆ. ಅಲ್ಲೆಲ್ಲ ಎಲೆಕ್ಟ್ರಾನ್ಸಿಂದ ಏನೇನು ಉಪಯೋಗ ಇದೆ, ಅವನ್ನು ಎಮಿಟ್ ಮಾಡೋದ್ರ ಮೂಲಕ ನಾವು ಏನು ಮಾಡ್ಬೋದು ಅಂತ ಒಂದೊಂದಾಗಿ ಕಲಿಯೋಣ. ಎಲ್ಲನೂ ಈಗಲೇ ಕಲಿಯೋದು ಬೇಡ. ಈಗ ಸದ್ಯಕ್ಕೆ ಎಮಿಷನ್ ಪ್ರೋಸೆಸಸ್ ಅನ್ನು ಹೇಳ್ತೀನಿ. ಸೊ ಮೊದಲನೇ ಪ್ರೋಸೆಸ್ ಯಾವುದು? ಥರ್ಮಯಾನಿಕ್ ಎಮಿಷನ್. ಎರಡನೇ ಪ್ರೋಸೆಸ್ ಬಂದ್ಬಿಟ್ಟು ಹೀಟ್ ಮಾಡೋ ಬದಲಿಗೆ ಇದಕ್ಕೆ ಹೈ ವೋಲ್ಟೇಜ್ ಅಪ್ಲೈ ಮಾಡಿಬಿಡಿ. ಈ ಕಡೆ ನೆಗೆಟಿವ್, ಈ ಕಡೆ ಪಾಸಿಟಿವ್, ಒಂದು 10,000 ವೋಲ್ಟು 20,000 ವೋಲ್ಟು ಹೈ ವೋಲ್ಟೇಜ್ ಅಪ್ಲೈ ಮಾಡಿಬಿಡಿ. ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗೆ ಎನರ್ಜಿ ಬಂದ್ಬಿಡುತ್ತೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಎಲೆಕ್ಟ್ರಾನ್ಸ್ ಆಕ್ಸಿಲರೇಟ್ ಆಗಿ ಅವುಗಳ ಎನರ್ಜಿ ಹೆಚ್ಚಾಗುತ್ತೆ ಅಂತ. ಹಾಗೆ ಇಲ್ಲಿ ಕೂಡ ಎಲೆಕ್ಟ್ರಾನ್ಸಿನ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆ ನಾವು ಎನರ್ಜಿಯನ್ನು ಸಪ್ಲೈ ಮಾಡಬೇಕಷ್ಟೇ. ಯಾವ ರೀತಿ ಸಪ್ಲೈ ಮಾಡ್ತೀರಾ, ಯಾವುದರಿಂದ ಕೊಡ್ತೀರಾ ಅನ್ನೋದು ಸೆಕೆಂಡರಿ. ಥರ್ಮಯಾನಿಕ್ ಅಂದರೆ ಟೆಂಪ್ರೇಚರಿಂದ ಎಮಿಟ್ ಮಾಡಿದರೆ ಅದು ಥರ್ಮಯಾನಿಕ್ ಎಮಿಷನು. ಇವಾಗ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿ ನಾನು ಎಲೆಕ್ಟ್ರಾನ್ಸನ್ನು ಹೊರಗಡೆ ತೆಗಿತಾ ಇದ್ದೀನಿ. ಸೊ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್ ಡ್ಯೂ ಟು ಹೈ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಈಸ್ ನೋನ್ ಆಸ್ ಫೀಲ್ಡ್ ಎಮಿಷನ್. ಫೀಲ್ಡ್ ಎಮಿಷನ್ ಎಲೆಕ್ಟ್ರಿಕ್ ಫೀಲ್ಡಿಂದ ಬರ್ತಕ್ಕಂಥ ಎಮಿಷನ್. ಈ ಫೀಲ್ಡ್ ಎಮಿಷನನ್ನು ನಾವು ಕೋಲ್ಡ್ ಎಮಿಷನ್ ಅಂತ ಕೂಡ ಕರಿತೀವಿ. ಯಾಕೆ ಕೋಲ್ಡ್ ಎಮಿಷನ್ ಅಂತ ಕರಿತೀವಿ? ಬಿಕಾಸ್ ವೆನ್ ಯು ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್, ಓನ್ಲಿ ಎಲೆಕ್ಟ್ರಾನ್ಸ್ ವಿಲ್ ಕಮ್ ಔಟ್, ದೇ ವಿಲ್ ಬಿ ನೋ ರೈಸ್ ಇನ್ ಟೆಂಪರೇಚರ್. ಸಬ್ಸ್ಟೆನ್ಸ್ ಏನು ಬಿಸಿ ಆಗೋದಿಲ್ಲ. ಅದೇ ಹೀಟ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಹೊರಗಡೆನೂ ಬರುತ್ತೆ, ಸಬ್ಸ್ಟೆನ್ಸು ಬಿಸಿ ಆಗುತ್ತೆ. ಓಕೆ ಅಲ್ವಾ? ಸೊ ದಿಸ್ ಈಸ್ ಕೋಲ್ಡ್ ಎಮಿಷನ್ ಬಿಕಾಸ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ನಾಟ್ ರೈಸ್ ದ ಟೆಂಪರೇಚರ್. ಇದು ಬಿಟ್ಟರೆ ಇನ್ನು ಮೂರನೇದು ಏನಪ್ಪ ಅಂದರೆ, ಒಂದು ಎಲೆಕ್ಟ್ರಾನನ್ನು ತಗೊಳ್ಳೋದು, ಆ ಎಲೆಕ್ಟ್ರಾನ್ಗೆ ಹೊರಗಡೆಯಿಂದ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡೋದು, ಅದನ್ನು ಆಕ್ಸಿಲರೇಟ್ ಮಾಡಿಸೋದು, ಜೋರಾಗಿ ಹೋಗೋ ಥರ ಮಾಡೋದು. ಎಲೆಕ್ಟ್ರಾನನ್ನು, ಹೊರಗಡೆ ಇರೋ ಎಲೆಕ್ಟ್ರಾನನ್ನು ಅದು ಜೋರಾಗಿ ಹೋಗಿ ಡಿಕ್ಕಿ ಹೊಡೆದ್ಬಿಟ್ರು. ಇವಾಗ ನೆಲದ ಮೇಲೆ ಗೋಲಿಗಳು ಇಟ್ಟಿದ್ದೀರಾ ಅಂದ್ಕೊಳ್ಳಿ, ಗೋಲಿ ಆಡ್ತೀರಲ್ವ ನೀವು, ಗೋಲಿ ಆಡಿದ್ದೀರಾ, ಅಥವಾ ಏನೋ ಒಂದಷ್ಟು ಬಾಲ್ಗಳನ್ನು ಇಟ್ಟಿದ್ದೀರಾ, ಅದಕ್ಕೆ ಒಂದು ಕಲ್ಲನ್ನು ತೊಗೊಂಡು ಹೊಡೆಯೋದು. ಅವಾಗ ಅಲ್ಲಿರೋ ಗೋಲಿ ಮುಂದಕ್ಕೆ ಹೋಗುತ್ತೆ ಅಲ್ವಾ? ಎಸ್, ಇಲ್ಲಿ ನಾನೇನು ಮಾಡಿದೆ, ಐ ಆಮ್ ಟ್ರಾನ್ಸ್ಫರಿಂಗ್ ಎನರ್ಜಿ ಥ್ರೂ ಕೊಲಿಷನ್. ಸೊ ಎಲೆಕ್ಟ್ರಾನ್ ಹೋಗಿ ಎಲೆಕ್ಟ್ರಾನ್ಗೆ ಡಿಕ್ಕಿ ಹೊಡೆಯೋ ಥರ ಫಾಸ್ಟಾಗಿ ಒಂದು ಎಲೆಕ್ಟ್ರಾನ್ ಬಂದು ಇದಕ್ಕೆ ಡಿಕ್ಕಿ ಹೊಡೆದ್ರೆ ಇದು ಪಟ್ ಅಂತ ಹೊರಗಡೆ ಬರುತ್ತೆ. ದಿಸ್ ಈಸ್ ಎಲೆಕ್ಟ್ರಾನ್ ಎಮಿಷನ್. ಸೊ ಹೀಟಿಂದ ಎನರ್ಜಿ ಟ್ರಾನ್ಸ್ಫರ್ ಮಾಡಿದರೆ ಥರ್ಮಯಾನಿಕ್ ಎಮಿಷನ್. ಎಲೆಕ್ಟ್ರಿಕ್ ಫೀಲ್ಡಿಂದ ಮಾಡಿದರೆ ಅದು ಫೀಲ್ಡ್ ಎಮಿಷನ್. ಎಲೆಕ್ಟ್ರಾನನ್ನೇ ಓಡಿಸ್ಬಿಟ್ಟು, ಡಿಕ್ಕಿ ಹೊಡೆಸ್ಬಿಟ್ಟು ಹೊರಗಡೆ ತೆಗೆದ್ರೆ ಅದು ಎಲೆಕ್ಟ್ರಾನ್ ಎಮಿಷನ್. ಇದಕ್ಕೆಲ್ಲ ಮೀರಿ ನಮಗೆ ಬೇಕಾಗಿರೋ ಮುಖ್ಯವಾದ್ದು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆರ್ ಫೋಟೋ ಎಮಿಷನ್. ಅಂದರೆ ನೀನು ಹೀಟ್ ಮಾಡಬೇಡ, ಎಲೆಕ್ಟ್ರಿಕ್ ಫೀಲ್ಡು ಅಪ್ಲೈ ಮಾಡಬೇಡ, ಕೊಲಿಷನ್ನು ಮಾಡಬೇಡ, ಸುಮ್ಮನೆ ಇದ್ರ ಮೇಲೆ ಒಂದು ಲೈಟ್ ವೇವನ್ನು ಬೀಳೋ ಥರ ಮಾಡು. ಲೈಟ್ ವೇವ್ ಬಿದ್ದರೆ ಆಗ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತವಂತೆ. ಫೋಟೋ ಎಮಿಷನ್. ಫೋಟೋ ಅಂತಂದರೆ ಲೈಟ್ ಅಂತ. ಫೋಟೋ ಎಮಿಷನ್. ಸೊ ದೇರ್ ಆರ್ ಟೋಟಲಿ 4 ಟೈಪ್ಸ್ ಆಫ್ ಎಮಿಷನ್ಸ್. ಒಂದು ಥರ್ಮಯಾನಿಕ್ ಎಮಿಷನ್ ಬಿಕಾಸ್ ಆಫ್ ಹೀಟ್.
ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಎಮಿಷನ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ಎಲೆಕ್ಟ್ರಾನ್ ಎಮಿಷನ್, ಅದನ್ನು ಸೆಕೆಂಡರಿ ಎಮಿಷನ್ ಅಂತ ಕೂಡ ಕರೀತಾರೆ. ನೋಡಿ ಇವೆಲ್ಲ ಅಡಿಷನಲ್ ಇನ್ಫಾರ್ಮೇಷನ್ಸು ಆಯಿತಾ, ಮೇನ್ ಬುಕ್ಕಲ್ಲಿ ಹೇಳಲ್ಲ, ಆದರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಿಬಿಡ್ತಾರೆ. ಸೆಕೆಂಡರಿ ಎಮಿಷನ್ ಅಂದರೆ ಏನು? ಎಲೆಕ್ಟ್ರಾನೇ ಹೋಗಿ ಇನ್ನೊಂದು ಎಲೆಕ್ಟ್ರಾನನ್ನು ಓಡಿಸೋದು ಆಯಿತಾ. ಕೊನೆಯದಾಗಿ ಫೋಟೋ ಎಮಿಷನ್. ಫೋಟೋ ಎಮಿಷನ್ ಅಂದರೆ ಏನು? ವೆನ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಈಸ್ ಇನ್ಸಿಡೆಂಟ್ ಆನ್ ದ ಸಬ್ಸ್ಟೆನ್ಸ್ ದೆನ್ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್, ದಿಸ್ ಈಸ್ ನೋನ್ ಆಸ್ ಫೋಟೋ ಎಮಿಷನ್. ಗೊತ್ತಾಯ್ತಲ್ವಾ? ಈಗ ನಾವು ಈ ಫೋಟೋ ಎಮಿಷನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಾನು ಇಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಾಸ್ ಡಿಸ್ಕವರ್ಡ್ ಬೈ ಹರ್ಟ್ಸ್. ಹರ್ಟ್ಸ್ಗಿಂತ ಮುಂಚೆ ಇನ್ನೂ ಯಾರ್ಯಾರೋ ಟ್ರೈ ಮಾಡಿದ್ರು, ಆದರೆ ನಮಗೆ ಅವೈಲಬಲ್ ರೆಕಾರ್ಡ್ಸ್ ಪ್ರಕಾರ ಡೀಟೇಲ್ಡ್ ಸ್ಟಡಿ ಮಾಡಿದವನು ಹರ್ಟ್ಸ್ ಅನ್ನೋದು ಗೊತ್ತಾಗಿದೆ. ಹರ್ಟ್ಸ್ ಏನು ಎಕ್ಸ್ಪೆರಿಮೆಂಟ್ ಮಾಡ್ದ, ಏನೇನು ಅಬ್ಸರ್ವ್ ಮಾಡ್ದ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾವು ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದನ್ನು ಕೇಳ್ತಾರೆ. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದಿ ಎಕ್ಸ್ಪೆರಿಮೆಂಟ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಲಿಸ್ಟ್ ದಿ ಅಬ್ಸರ್ವೇಷನ್ಸ್ ಆರ್ ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ಮೇಡ್ ಇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್. ಫಸ್ಟ್ ಡಯಾಗ್ರಾಮ್. ಹರ್ಟ್ಸ್ ಏನು ಮಾಡ್ದ, ಒಂದು ಗ್ಲಾಸ್ ಟ್ಯೂಬ್, ಕೆಲವೊಮ್ಮೆ ಅದನ್ನು ಕ್ವಾರ್ಟ್ಸ್ ಟ್ಯೂಬ್ ಅಂತ ಕೂಡ ಕರೀತಾರೆ. ಕ್ವಾರ್ಟ್ಸ್ ಅಥವಾ ಗ್ಲಾಸ್ ಟ್ಯೂಬ್ ಅನ್ನು ತಗೋತಾನೆ. ಒಳಗಡೆ ಇನ್ನೇನು ಇರಬಾರ್ದು, ಕ್ಯಾವಿಟಿ ಗ್ಯಾಪ್ ಇರಬೇಕು, ವ್ಯಾಕ್ಯೂಮ್ ಇರಬೇಕು. ಒಳಗಡೆ ಏನಾದರೂ ಡಸ್ಟ್ ಪಾರ್ಟಿಕಲ್ ಅವು ಇವು ಇತ್ತು ಅಂತಂದರೆ ವರ್ಕ್ ಆಗಲ್ಲ, ಆದರೂ ನಾವು ಅಂದ್ಕೊಂಡಂಥ ರಿಸಲ್ಟ್ ಬರಲ್ಲ. ಅದಕ್ಕೋಸ್ಕರ ಅವನೇನು ಮಾಡ್ದ, ಹೈಲಿ ಎವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರನ್ನು ತಗೋತಾನೆ. ಸೊ ನೀವೇನು ಮಾಡಬೇಕು, ಎಕ್ಸ್ಪೆರಿಮೆಂಟಲ್ ಸೆಟಪ್ ಕನ್ಸಿಸ್ಟ್ ಆಫ್ ಎವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರ್. ಲೆಟ್ ಮಿ ಕಾಲ್ ಇಟ್ ಆಸ್ ಎ ಟಿ ಆಯಿತಾ. ಇನ್ಸೈಡ್ ದಿಸ್ ಹಿ ಕೆಪ್ಟ್ ಒನ್ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಲೈಕ್ ಸೋಡಿಯಂ, ಪೊಟ್ಯಾಷಿಯಮ್ ಎಟ್ಸೆಟ್ರಾ. ಅವನ್ನೆಲ್ಲ ನಾವು ಫೋಟೋ ಸೆನ್ಸಿಟಿವ್ ಮೆಟಲ್ಸ್ ಅಂತ ಕರಿತೀವಿ. ಫೋಟೋ ಸೆನ್ಸಿಟಿವ್ ಯಾಕೆ ಅಂದರೆ ಅವುಗಳ ಮೇಲೆ ಲೈಟ್ ಬಿದ್ದರೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ ಆಯಿತಾ. ಆಮೇಲೆ ಒಂದು ಟಾರ್ಗೆಟ್ ಮೆಟೀರಿಯಲ್, ಒಂದು ಕಾಪರ್ ಪ್ಲೇಟನ್ನು ಇಟ್ಕೊಂಡ. ಈ ಮೆಟೀರಿಯಲನ್ನು ಸಿ ಅಂತ ಕರೆಯೋಣ, ಇಟ್ ಈಸ್ ಕಾಲ್ಡ್ ಕ್ಯಾಥೋಡ್. ಈ ಪ್ಲೇಟನ್ನು ಎ ಅಂತ ಕರೆಯೋಣ, ಆ್ಯನೋಡ್. ಕ್ಯಾಥೋಡ್ he connected to negative of the battery and positive of the battery connected to ammeter, of course microammeter, ammeter, and finally connected to anode. ಈ ಎಗೂ ವ್ಯತ್ಯಾಸ ಇದೆ. ಇದು ಅಮ್ಮೀಟರ್ ಅಪ್ಪ, ಇದು ಅಮ್ಮೀಟರ್. ನೆನಪಿರಲಿ, ಎಲ್ಲ ಕಡೆಗೂ ಎ ಅಂತ ಬರೆದ್ರೆ ಅಮ್ಮೀಟರ್, ಇಲ್ಲಿ ಮಾತ್ರ ಅದು ಆ್ಯನೋಡ್ ಅಷ್ಟೇ. ಇಷ್ಟೇ ಎಕ್ಸ್ಪೆರಿಮೆಂಟಲ್ ಸೆಟಪ್. ಬೇಕಾದ್ರೆ ನಿಮಗೆ ವರ್ಡಿಂಗ್ಸಲ್ಲಿ ಬರೆಯೋಕ್ಕಾಗಲ್ವಾ, ಡಯಾಗ್ರಾಮನ್ನು ಬರೆದ್ಬಿಡಿ. ಇನ್ ದ ಎಬೋ ಡಯಾಗ್ರಾಮ್ T equals evacuated glass chamber, C equals photosensitive metal called cathode, A equals target metal called anode, battery, ammeter. Connections are as shown in figure. ಮುಗಿದೋಯ್ತು, ಇಷ್ಟೇ ಸಾಕು. ಇಲ್ಲ ನೀವು ನೀಟಾಗಿ ಅರೇಂಜ್ ಮಾಡ್ತೀರಾ. ಎಕ್ಸ್ಪೆರಿಮೆಂಟಲ್ ಸೆಟಪ್ ಕನ್ಸಿಸ್ಟ್ ಆಫ್ ಹೈಲಿ ಎವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರ್ ಇನ್ ವಿಚ್ cathode photosensitive material and anode target material metal are placed and they are connected to battery along with micro ammeter. ಇಷ್ಟೇನೆ ಎಕ್ಸ್ಪೆರಿಮೆಂಟಲ್ ಸೆಟಪ್, ಇಷ್ಟೇನೆ. ಎಕ್ಸ್ಪೆರಿಮೆಂಟ್ ಏನು ಮಾಡ್ದ ಅದನ್ನು ನೋಡೋಣ. ಇನ್ ದ ಎಕ್ಸ್ಪೆರಿಮೆಂಟ್ ಹರ್ಟ್ಸ್ ಅಲೌಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಲೈಟ್ ಟು ಫಾಲ್ ಆನ್ ದಿ ಸರ್ಫೇಸ್ ಆಫ್ ದಿ ಮೆಟಲ್. ಸೊ ಆ ಮೆಟಲ್ನ ಮೇಲೆ ಲೈಟನ್ನು ಬೀಳಲಿಕ್ಕೆ ಶುರು ಮಾಡ್ದ, ಅಂದರೆ ಲೈಟನ್ನು ಅದ್ರ ಮೇಲೆ ಬೀಳಿಸ್ದ. ಸೊ ಈ ಶೈನ್ಡ್ ಲೈಟ್ ಆನ್ ದಿ ಫೋಟೋ ಸೆನ್ಸಿಟಿವ್ ಮೆಟಲ್. ದೆನ್ ವಾಟ್ ಹ್ಯಾಪನ್ಡ್ ಯು ನೋ, ವಿತ್ ಇನ್ ನೋ ಟೈಮ್ ಅದ್ರ ಮೇಲೆ ಲೈಟ್ ಬೀಳೋದೇ ತಡ ಇಲ್ಲಿ ಅಮ್ಮೀಟರ್ನಲ್ಲಿ ಪಾಯಿಂಟರ್ ಇತ್ತಲ್ಲ, ಅದು ಹಿಂಗೆ ಡಿಫ್ಲೆಕ್ಷನ್ ಅನ್ನು ತೋರಿಸ್ತು. ಅಮ್ಮೀಟರಲ್ಲಿ ಡಿಫ್ಲೆಕ್ಷನ್ ತೋರಿಸ್ತಿದೆ ಅಂದಮೇಲೆ ಅದು ಕರೆಂಟೇ ಇರಬೇಕಲ್ವಾ. ಬಿಕಾಸ್ ವಿ ಆಲ್ರೆಡಿ ಲರ್ನ್ಡ್ ಇನ್ ಒನ್ ಆಫ್ ದ ಪ್ರೀವಿಯಸ್ ಚಾಪ್ಟರ್ಸ್ ದಟ್ ಅಮ್ಮೀಟರ್ ಮೆಷರ್ಸ್ ಕರೆಂಟ್. ಎಸ್, ಇಟ್ ಮೆಷರ್ಸ್ ಕರೆಂಟ್. ದಟ್ ಮೀನ್ಸ್ ವೆನ್ ಲೈಟ್ ಫಾಲ್ಸ್ ಆನ್ ದಿ ಮೆಟಲ್ ದೇರ್ ಅರೈಸಸ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಕರೆಂಟ್ ಬರಬೇಕು ಅಂತಂದರೆ ನೋಡಿ, ಇಲ್ಲಿಂದ ಏನೋ ವಯರ್ ಇದೆ, ಇಲ್ಲಿಂದ ವಯರ್ ಇದೆ, ಇಲ್ಲಿ ತನಕ ವಯರ್ ಇದೆ, ಎಲೆಕ್ಟ್ರಾನ್ಸ್ ಹರಿಯುತ್ತೆ. ಇಲ್ಲಿಂದ ಮುಂದಕ್ಕೆ ಹೆಂಗೆ ಹರಿಲಿಕ್ಕೆ ಸಾಧ್ಯ ಎಲೆಕ್ಟ್ರಾನ್ಸು? ಹೆಂಗೆ ಸಾಧ್ಯ? ಓನ್ಲಿ ಇಫ್ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್ ಫ್ರಮ್ ದ ಸರ್ಫೇಸ್ ಆ್ಯಂಡ್ ಟ್ರಾವೆಲಿಂಗ್ ಲೈಕ್ ದಿಸ್. ಸೊ ಇಲ್ಲಿ ಮೆಟಲ್ಲಿಂದ ಎಲೆಕ್ಟ್ರಾನ್ ಎಮಿಟ್ ಆಗಿ ಮುಂದಕ್ಕೆ ಹೋದರೆ ಮಾತ್ರ ಸಾಧ್ಯ. ಸೊ ಹರ್ಟ್ಸ್ ಏನು ಮಾಡ್ದ, ಲೈಟು ಇದ್ರ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ ಅಂತ ಹೇಳ್ದ. ಅದನ್ನೇ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಇನ್ನು ಮುಂದೆ ಶಾರ್ಟ್ ಫಾರಮ್ PEE ಅಂತ ಬರೀತೀನಿ. ಫೋಟೋ ಅಂದರೆ ಲೈಟ್, ಎಲೆಕ್ಟ್ರಿಕ್ ಎಫೆಕ್ಟ್ ಆರ್ ಎಮಿಷನ್. ಸೊ ಲೈಟು ಅದ್ರ ಮೇಲೆ ಬಿದ್ದು ಎಲೆಕ್ಟ್ರಾನ್ಸ್ ಎಮಿಟ್ ಆಗೋದ್ರಿಂದ
ಕರೆಂಟ್ ಬರುತ್ತೆ, ಅದಕ್ಕೆ ಎಲೆಕ್ಟ್ರಿಕ್ ಅನ್ನೋ ಪದ ಬಳಸಿದ್ದಾರೆ. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ವೆನ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಫಾಲ್ಸ್ ಆನ್ ಇಟ್. ಸೊ ಅಲ್ಲಿ ಅಮ್ಮೀಟರ್ನಲ್ಲಿ ಡಿಫ್ಲೆಕ್ಷನ್ ಬರಲಿಕ್ಕೆ ಶುರುವಾಯಿತು. ಆಯಿತಾ? ಸೊ ಫ್ರಮ್ ದಿ ಎಕ್ಸ್ಪೆರಿಮೆಂಟ್ ಹಿ ಮೇಡ್ ಫಾಲೋಯಿಂಗ್ ಅಬ್ಸರ್ವೇಷನ್ಸ್. ಮೊದಲನೇ ಅಬ್ಸರ್ವೇಷನ್ ಇದು ಬಹಳ ಇಂಪಾರ್ಟೆಂಟ್, 5 ಮಾರ್ಕಿಗೂ ಕೇಳ್ಬೋದು. ಲಿಸ್ಟ್ ದಿ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್. ಫಸ್ಟ್ ಅಬ್ಸರ್ವೇಷನ್ ಏನಪ್ಪ ಅಂದರೆ, process is very fast, it is instantaneous. ಇನ್ಸ್ಟಾಂಟೇನಿಯಸ್ ಅಂದರೆ ತುಂಬ ಫಾಸ್ಟ್. ಎಷ್ಟು ಫಾಸ್ಟ್ ಅಂದರೆ ಲೈಟ್ ಬೀಳದೆ ತಡ ಅಮ್ಮೀಟರ್ನಲ್ಲಿ ಡಿಫ್ಲೆಕ್ಷನ್ ಬರ್ತಿತ್ತು. ಅಂದರೆ ಲೈಟ್ ಇಲ್ಲಿ ಬೀಳಲಿಕ್ಕೂ ಅಮ್ಮೀಟರ್ ಹಿಂಗೆ ತೋರಿಸ್ಲಿಕ್ಕೂ ಟೈಮ್ ಗ್ಯಾಪೇ ಇರಲಿಲ್ಲ, ಆಲ್ಮೋಸ್ಟ್ 0 ಟೈಮ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ವಿತಿನ್ 10⁻⁸ ಸೆಕೆಂಡಲ್ಲಿ ಡಿಫ್ಲೆಕ್ಷನ್ ಬರ್ತಾ ಇತ್ತು. ಅಂದರೆ ನಾವು ಏನು ಹೇಳ್ಬೋದು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಫಾಸ್ಟ್, ಇಟ್ ಈಸ್ ಇನ್ಸ್ಟಾಂಟೇನಿಯಸ್. ವಿತಿನ್ 10⁻⁸ ಸೆಕೆಂಡ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿ ಸರ್ಕ್ಯೂಟ್. ಅರ್ಥ ಆಯ್ತಾ? ಮೊದಲನೇ ಅಬ್ಸರ್ವೇಷನ್. ಎರಡನೇ ಅಬ್ಸರ್ವೇಷನ್ ಏನಪ್ಪ ಅಂದರೆ, ನೀವು ಯಾವ ಲೈಟನ್ನು ಬಿಟ್ಟರೂ ಇದು ಆಗ್ತಾ ಇರಲಿಲ್ಲ. ಅಂದರೆ ಫೋಟೋ ಎಮಿಷನ್ ವಿಲ್ ನಾಟ್ ಹ್ಯಾಪನ್ ಫಾರ್ ಎನಿ ಲೈಟ್ ಆರ್ ಲೈಟ್ ಆಫ್ ಎನಿ ಫ್ರೀಕ್ವೆನ್ಸಿ. It happens only if the frequency of the light is above certain value. ಈಗ ಯಾವ್ಯಾವುದೋ ಲೈಟನ್ನು ಬಿಟ್ಟರೆ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಾ ಇರಲಿಲ್ಲ. ಅವನು ಏನು ಮಾಡ್ದ, ಯೆಲ್ಲೋ ಕಲರ್ ಕಳಿಸ್ದ, ಬ್ಲೂ ಕಲರ್ ಕಳಿಸ್ದ, ಗ್ರೀನ್ ಕಲರ್ ಕಳಿಸ್ದ, ರೆಡ್ ಕಲರ್ ಕಳಿಸ್ದ. ಎಲ್ಲ ಕಲರ್ಸ್ಗೂ ಏನು ಎಲೆಕ್ಟ್ರಾನ್ಸ್ ಎಮಿಟ್ ಆಗಿ ಡಿಫ್ಲೆಕ್ಷನ್ ಬರಲಿಲ್ಲ, ಕೆಲವೊಂದಕ್ಕೆ ಮಾತ್ರ ಬರ್ತಾ ಇತ್ತು. ಅದಕ್ಕೆ ಅವನೇನು ಕನ್ಕ್ಲೂಷನ್ ಬರ್ದ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ಸ್ ಓನ್ಲಿ ಇಫ್ ದ ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್. ಇನ್ನು ಮುಂದೆ ಫ್ರೀಕ್ವೆನ್ಸಿನ ಈ ಸಿಂಬಲ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಎಫ್ ಅಂತ ಬರೆಯಲ್ಲ. ಓನ್ಲಿ ಇಫ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ is greater than or equal to particular value. ಈಗ ಲೆಟ್ ಅಸ್ ಸೇ 1000 ಹರ್ಟ್ಸ್ ಅಂತ ಇಟ್ಕೊಳ್ಳೋಣ. 1000 ಹರ್ಟ್ಸ್ಗಿನ್ನ ಕಡಿಮೆ ಇರೋ ಫ್ರೀಕ್ವೆನ್ಸಿ ಕಳಿಸಿದ್ರೆ ಎಮಿಷನ್ ಆಗ್ತಾ ಇರಲಿಲ್ಲ. 1000ಗಿನ್ನ ಜಾಸ್ತಿ ಇರೋ ರೇಡಿಯೇಷನನ್ನು ಕಳಿಸಿದ್ರೆ ಎಮಿಷನ್ ಆಗ್ತಾ ಇತ್ತು. ಆ 1000ಅನ್ನು ಕಟ್ ಆಫ್ ವ್ಯಾಲ್ಯೂ ಅಂತ ಕರಿತೀವಿ, ಅಥವಾ ಥ್ರೆಶೋಲ್ಡ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಸೆಕೆಂಡ್ ಅಬ್ಸರ್ವೇಷನಿಂದ ನಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸಿಗುತ್ತೆ, ಏನಪ್ಪ ಅಂದರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ಸೆಕೆಂಡ್ ಅಬ್ಸರ್ವೇಷನ್, ಐ ರಿಪೀಟ್, photoelectric effect occurs only if the incident frequency is greater than or equal to threshold frequency. Now one more question, define threshold frequency. ಏನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ಆನ್ಸರ್, ಇಟ್ ಈಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಅಷ್ಟು ಬೇಕೇ ಬೇಕು. ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ required for electron emission. If the frequency is above this value, photoelectric effect occurs. Below this value, no photoelectric effect. So ಇನ್ನೊಂದ್ಸತಿ ಸ್ಟೇಟ್ಮೆಂಟ್ ಅನ್ನು ಹೇಳ್ತೀನಿ. Threshold frequency is the minimum frequency of the incident radiation below which no photoelectric effect. ಅಥವಾ ಎಬೋ ವಿಚ್ ದೇರ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅಷ್ಟೇ ವಿದ್ಯಾರ್ಥಿಗಳೇ, ಆನ್ಸರ್ ಬರೆಯೋದೇನು ಬ್ರಹ್ಮವಿದ್ಯೆ ಏನಲ್ಲ. ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಓನ್ ವರ್ಡ್ಸಲ್ಲಿ ನೀವು ಆನ್ಸರನ್ನು ಬರೆದು ಬಿಡ್ಬೋದು. ದಯವಿಟ್ಟು ಈ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ಇನ್ನೂ ನೀವು ಮುಂದೆ ಕಲಿಯೋದು ಬಹಳ ಇದೆ. ಇನ್ನು ಇದು ಬಿಗಿನಿಂಗ್ ಅಷ್ಟೇ. PUC ಎಲ್ಲ ಮುಗೀತು ಅಂದ್ಕೋಬೇಡಿ. ಮುಂದೆ ಹೋಗ್ತಾ ಹೈಯರ್ ಲೆವೆಲ್ ಕಾನ್ಸೆಪ್ಟ್ಸನ್ನು ಕಲಿತಾ ಹೋದಾಗ ಬುಕ್ಕಲ್ಲಿರೋ ಆನ್ಸರೇ ಬರೀಬೇಕಂತೇನಿಲ್ಲ. ನಾನು ಅರ್ಥ ಮಾಡಿಕೊಂಡು ನನ್ನದೇ ಆದಂಥ ವರ್ಡಿಂಗ್ಸಲ್ಲಿ ನಾನು ಬರೆದು ಬಿಡ್ತೀನಿ, ಆದರೆ ಮೀನಿಂಗ್ ಚೇಂಜ್ ಆಗಬಾರ್ದು ಅಷ್ಟೇ. ಸೊ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಯಿತು. ನೆಕ್ಸ್ಟ್, ಈಗ ಇಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಏನೋ ಹೇಳಿದೆ, ಸರಿ ಸರ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದ್ದರೆ ಓಕೆ, ಪರವಾಗಿಲ್ಲ, ಎಮಿಟ್ ಆಗುತ್ತೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇದ್ದೂ ಕೂಡ ನಾನು ತುಂಬ ಹೊತ್ತು ಶೈನ್ ಮಾಡಿದ್ರೆ, ಅಂದರೆ ತುಂಬ ಹೊತ್ತು ಲೈಟನ್ನು ಬೀಳಿಸಿದ್ರೆ ಎಮಿಟ್ ಆಗುತ್ತಾ ಎಲೆಕ್ಟ್ರಾನ್ನು, ಅದನ್ನು ಟ್ರೈ ಮಾಡ್ದ ಹರ್ಟ್ಸ್. ಸೊ ಟೈಮ್ ಆಫ್ ಎಕ್ಸ್ಪೋಜರ್ ಅಂತ ಕರಿತೀವಿ. ಇಫ್ ಟೈಮ್ ಆಫ್ ಎಕ್ಸ್ಪೋಜರ್ ಈ ಇನ್ಕ್ರೀಸ್, ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅಂದರೆ ಇಫ್ ಯು ಇನ್ಕ್ರೀಸ್ ದ ಇಂಟೆನ್ಸಿಟಿ, ಟೈಮ್ ಆಫ್ ಎಕ್ಸ್ಪೋಜರ್ ಮೀನ್ಸ್ ಇಂಟೆನ್ಸಿಟಿ, ಈವನ್ ಇಫ್ ದ ಇಂಟೆನ್ಸಿಟಿ is more, there will be no photoelectric effect unless you have this frequency. Okay, so ಮೂರನೇ observation, if nu is less than nu naught, no photoelectric effect.
irrespective of its intensity. ಅದು ಇಂಟೆನ್ಸಿಟಿ ಜಾಸ್ತಿ ಇರಲಿ ಕಡಿಮೆ ಇರಲಿ, ಬ್ರೈಟ್ ಇರಲಿ ಲೈಟ್ ಇರಲಿ, ಬರೋಲ್ಲ ಅಂದಮೇಲೆ ಬರೋದೇ ಇಲ್ಲ. ಸೊ ಅಂದರೆ ಎಮಿಷನ್ ಆಗಲಿಕ್ಕೆ ಫ್ರೀಕ್ವೆನ್ಸಿ ಬಹಳ ಮುಖ್ಯ ಅನ್ನೋದು ಅವನಿಗೆ ಗೊತ್ತಾಯಿತು. ಮೂರನೇ ಅಬ್ಸರ್ವೇಷನ್. ನೆಕ್ಸ್ಟ್ ಇಫ್ ನ್ಯೂ ಈಸ್ ಗ್ರೇಟರ್ ದ್ಯಾನ್ ನ್ಯೂ ನಾಟ್ ಅಂದರೆ ಅಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಇಲ್ಲಿ ಬರ್ತಕ್ಕಂಥ ಕರೆಂಟ್ ಇದೆಯಲ್ಲ ಅದನ್ನು ಸ್ಮಾಲ್ ಐ ಅಂತ ಕರಿತೀನಿ, ಫೋಟೋ ಕರೆಂಟ್ ಅಂತ ಕರಿತೀನಿ. ಫೋಟೋ ಕರೆಂಟ್ ಅಪಿಯರ್ಸ್ ಟು ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ. ಆಸ್ ಇಂಟೆನ್ಸಿಟಿ ಇನ್ಕ್ರೀಸಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್, ಫೋಟೋ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಫೋಟೋ ಕರೆಂಟ್ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ ಪ್ರೊವೈಡೆಡ್ ಫ್ರೀಕ್ವೆನ್ಸಿ ಈಸ್ ಗ್ರೇಟರ್ ದ್ಯಾನ್ ಥ್ರೆಶೋಲ್ಡ್ ವ್ಯಾಲ್ಯೂ. ಓಕೆನಾ? ಇವೆಲ್ಲ ಗ್ರಾಫಿಕಲಿನೂ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಫಸ್ಟ್ ಅಬ್ಸರ್ವೇಷನ್ಸ್ ಹೇಳಿ ಒಂದು 3 ಗ್ರಾಫನ್ನು ಕೂಡ ಬರಿತೀನಿ ನಾನು. ಗ್ರಾಫ್ಗಳು ಬಹಳ ಮುಖ್ಯ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ. ಓಕೆ, ಇದು 4ನೇ ಅಬ್ಸರ್ವೇಷನ್ ಆಯಿತು. ಅದಾದಮೇಲೆ ಈಗ ಎಲೆಕ್ಟ್ರಾನ್ಸು ಫಾಸ್ಟಾಗಿ ಹೋಗ್ತಾ ಇರ್ತವೆ ಎಮಿಟ್ ಆಗಿ ಹೋಗ್ತಾ ಇದ್ದಾವೆ ಅಂದರೆ ಅದಕ್ಕೆ ಕೈನೆಟಿಕ್ ಎನರ್ಜಿ ಇರಬೇಕಲ್ವಾ? ಎಸ್, ದೇರ್ ಈಸ್ ಕೈನೆಟಿಕ್ ಎನರ್ಜಿ. ಈಗ ಏನು ಮಾಡ್ತಾನೆ ಅವನು, ಈ ಎಂಡನ್ನು ನೆಗೆಟಿವ್ ಕನೆಕ್ಟ್ ಮಾಡ್ತಾನೆ, ಈ ಎಂಡನ್ನು ಪಾಸಿಟಿವ್ ಕನೆಕ್ಟ್ ಮಾಡ್ತಾನೆ. ನೋಡಿ ಮಕ್ಕಳೇ, ಆ್ಯನೋಡ್ ಈಸ್ ನೋ ನೆಗೆಟಿವ್. ಸೊ ಇದು ನೆಗೆಟಿವ್ ಆಯಿತು. ಎಲೆಕ್ಟ್ರಾನ್ಸು ನೆಗೆಟಿವ್, ಆ್ಯನೋಡು ನೆಗೆಟಿವ್. ಮುಂಚೆ ಆ್ಯನೋಡ್ ಪಾಸಿಟಿವ್ ಆಗಿದ್ದರೆ ಆರಾಮಾಗಿ ಹೋಗೋವು. ಇವಾಗ ಅಷ್ಟು ಆರಾಮಾಗಿ ಹೋಗೋಕ್ಕಾಗೋದಿಲ್ಲ, ಸ್ವಲ್ಪ ಅಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವು ಹತ್ರ ಹೋಗಲಿಕ್ಕೆ ಬಂದಂಗೆಲ್ಲ ಸ್ವಲ್ಪ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಆದರೂ ಕೂಡ ಬಿಕಾಸ್ ದೇ ಹ್ಯಾವ್ ಎನರ್ಜಿ ದೇ ಪ್ರೊಸೀಡ್, ಹೋಗ್ತವೆ ಆಮೇಲೆ ಈ ಕಡೆ ಹರ್ಕೊಂಡು ಬರ್ತವೆ. ಅಂದರೆ ದೇರ್ ಈಸ್ ಕರೆಂಟ್ ಈವನ್ ಇಫ್ ಯು ಅಪ್ಲೈ ನೆಗೆಟಿವ್ ವೋಲ್ಟೇಜ್. ಸಪೋಸ್ ಇಫ್ ಯು ಇನ್ಕ್ರೀಸ್ ದ ನೆಗೆಟಿವ್ ವೋಲ್ಟೇಜ್, ಇವಾಗ ಮೊದಲು -1 ವೋಲ್ಟ್ ಇತ್ತು, -2, -3, -4 ಅಂತ ಮಾಡಿ ಅವಾಗ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಜಾಸ್ತಿ ರಿಪಲ್ಷನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಎಲೆಕ್ಟ್ರಾನ್ಗೆ ಏನೋ ಒಂದಷ್ಟು ಎನರ್ಜಿ ಇತ್ತು, ಮುನ್ನುಗ್ಗಿ ಹೋಗ್ತಾ ಇದ್ದು. ಈಗ ಆ ಕಡೆಯಿಂದ ನೀವು ರಿಪಲ್ಷನನ್ನು ಶುರು ಮಾಡಿದ್ದೀರಾ, ಅಂದರೆ ಅಪೋಸಿಷನನ್ನು ಶುರು ಮಾಡಿದ್ದೀರಾ. ಆವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ವೋಲ್ಟೇಜಲ್ಲಿ ಎಲೆಕ್ಟ್ರಾನ್ಸು ಈ ಪ್ಲೇಟನ್ನು ಟಚ್ ಮಾಡೋದೇ ಇಲ್ಲ, ಅಲ್ಲಿ ತನಕ ಹೋಗೋಕ್ಕಾಗೋದೇ ಇಲ್ಲ, ಮಧ್ಯದಲ್ಲೆಲ್ಲ ಸ್ಟಾಪ್ ಆಗಿಬಿಡ್ತವೆ. ಆ ವೋಲ್ಟೇಜನ್ನು ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಅಟ್ ಸರ್ಟನ್ ನೆಗೆಟಿವ್ ವೋಲ್ಟೇಜ್ ವಿ ಕಾಲ್ ಇಟ್ ಆಸ್ -V0, ಎಲೆಕ್ಟ್ರಾನ್ಸ್ ಸ್ಟಾಪ್ ರೀಚಿಂಗ್ ಏನು ಆ್ಯನೋಡ್. that negative voltage is called stopping potential. So negative voltage ಇರಬೇಕದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಆಗಲಿಕ್ಕೆ. ಪಾಸಿಟಿವ್ ಇದ್ದರೆ ಅಟ್ರಾಕ್ಷನ್ ಎಳ್ಕೊಂಡ್ಬಿಡುತ್ತೆ, ಮುಂದಕ್ಕೆ ಓಡಿಸುತ್ತೆ. ಓಕೆನಾ? ಸೊ ಎಲೆಕ್ಟ್ರಾನ್ಸ್ ವಿಲ್ ಫೀಲ್ ದ ರಿಪಲ್ಷನ್ ಇಫ್ ಆ್ಯನೋಡ್ ಈಸ್ ನೆಗೆಟಿವ್. If you make it more and more negative, then electrons will not reach the anode and they stop. That is called stopping potential. ಈಗ ನೀವು ಗಮನಿಸಬೇಕು ಮಕ್ಕಳೇ, 6ನೇ ಅಬ್ಸರ್ವೇಷನ್ನು, ಸರ್ ನಾನು -4 ವೋಲ್ಟ್ ಅಪ್ಲೈ ಮಾಡಿದ್ದೀನಿ, ಎಲೆಕ್ಟ್ರಾನ್ ಸ್ಟಾಪ್ ಆಗಿದೆ. ಇಫ್ ಐ ಇನ್ಕ್ರೀಸ್ ದ ಇಂಟೆನ್ಸಿಟಿ, ಮುಂದಕ್ಕೆ ಹೋಗ್ತಾವ ಸರ್ ಎಲೆಕ್ಟ್ರಾನ್ಸು? ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಸ್ ನಾಟ್ ವೇರಿ ವಿತ್ ಇಂಟೆನ್ಸಿಟಿ. ಸರಿ ಸರ್, ಆಯಿತು. ಯಾಕೆ ಗೊತ್ತಿಲ್ಲ, ಆಮೇಲೆ ನೋಡೋಣ. ಅಬ್ಸರ್ವೇಷನ್ಸನ್ನು ನೋಡೋಣ ಫಸ್ಟು. ಆಯಿತು ಸರ್. ಈಗ ಲೈಟ್ ನಾನು ಬೀಳಿಸಿದ್ನಲ್ಲ, ಐ ಸೆಂಟ್ 1500 ಹರ್ಟ್ಸ್ ಫ್ರೀಕ್ವೆನ್ಸಿ. I will send 2000 hertz frequency. Of course it is greater than threshold ಅಂತ ಅಂದ್ಕೊಳ್ಳೋಣ. ಅಂದರೆ ಐ ಆಮ್ ಇನ್ಕ್ರೀಸಿಂಗ್ ದ ಫ್ರೀಕ್ವೆನ್ಸಿ. ಈಗಲೂ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಷ್ಟೇ ಇರುತ್ತಾ, ಚೇಂಜ್ ಆಗುತ್ತಾ ಸರ್? ಚೇಂಜ್ ಆಗುತ್ತೆ. ಏನಾಗುತ್ತೆ ಸರ್? ಹೆಚ್ಚಾಗುತ್ತೆ. ಅಂದರೆ ಆಸ್ ಯು ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಇನ್ಕ್ರೀಸಸ್. ದಟ್ ಮೀನ್ಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ, ವೆರಾಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ. ಸೊ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಸ್ಟಾಪಿಂಗ್ ಪೊಟೆನ್ಷಿಯಲ್ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ, ನಾಟ್ ಡಿಪೆಂಡಿಂಗ್ ಆನ್ ದ ಇಂಟೆನ್ಸಿಟಿ. ಸೊ ಈ ಎರಡು ಬಹಳ ಮುಖ್ಯ. ಕರೆಂಟ್ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನು ನಾವು ಯಾಕೆ ಬಹಳ ಮುಖ್ಯ ಅಂತ ಕರಿತೀವಿ ಅಂದರೆ, ನೋಡಿ ಎಲೆಕ್ಟ್ರಾನ್ಸ್ ಬರ್ತಾ ಇದ್ವಲ್ಲ, ಬರಬೇಕು ಅಂದರೆ ಅವಕ್ಕೆ ಎನರ್ಜಿ ಇರಬೇಕಲ್ವಾ? ಎಂಥ ಎನರ್ಜಿ ಇತ್ತು? ಕೈನೆಟಿಕ್ ಎನರ್ಜಿ ಇತ್ತು.
ಕೈನೆಟಿಕ್ ಎನರ್ಜಿ ಇತ್ತು. ಸೊ ಜಾಸ್ತಿ ಕೈನೆಟಿಕ್ ಎನರ್ಜಿ ಇದ್ದಿದ್ದರಿಂದ ಹತ್ತಿರ ಬಂದು ತಗಲಿ ಮುಂದಕ್ಕೆ ಹೋಗೋವು. ಈಗ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿ ಆ ಕೈನೆಟಿಕ್ ಎನರ್ಜಿಯನ್ನು ವ್ಯಾನಿಷ್ ಮಾಡ್ತಾ ಇದ್ದೀನಿ ಅಪೋಸಿಟ್ ಆಗಿ. ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ಲು ಕೈನೆಟಿಕ್ ಎನರ್ಜಿಗೆ ಕನೆಕ್ಟ್ ಆಗಿದೆ. ನೀವು ಜಾಸ್ತಿ ಫಾಸ್ಟಾಗಿ ಹೋದರೆ ಅಷ್ಟೇ ಜಾಸ್ತಿ ತಳ್ಳಬೇಕು. ಇವಾಗ ಗಾಳಿ ಜೋರಾಗಿ ಬೀಸ್ತಾ ಇದೆ ಆಯಿತಾ, ಆ ಕಡೆಯಿಂದ ನೀವು ಜೋರಾಗಿ ಹೋಗಬೇಕು, ಇಲ್ಲ ನಿಧಾನಕ್ಕೆ ಹೋದರೆ ಇನ್ನೂ ಹಿಂದಕ್ಕೆ ತಳ್ಕೊಂಡು ಹೋಗ್ಬಿಡುತ್ತೆ. ಅದೇ ಥರ ಇಲ್ಲಿ ಕೂಡ. ಸೊ ಮೋರ್ ಕೈನೆಟಿಕ್ ಎನರ್ಜಿ ಮೀನ್ಸ್ ಮೋರ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ರಿಕ್ವೈರ್ಡ್, ಲೆಸ್ ಕೈನೆಟಿಕ್ ಎನರ್ಜಿ ಮೀನ್ಸ್ ಲೆಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ರಿಕ್ವೈರ್ಡ್. ದಟ್ ಮೀನ್ಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಪ್ರಪೋರ್ಷನಲ್ ಟು kinetic energy. More the kinetic energy, more stopping potential. Less the kinetic energy, less stopping potential. ಮಕ್ಕಳೇ ಇವೆರಡನ್ನು ನೋಡಿ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಪ್ರಪೋರ್ಷನಲ್ ಟು ಕೈನೆಟಿಕ್ ಎನರ್ಜಿ. ಅಂದರೆ ಕೈನೆಟಿಕ್ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. As frequency increases, kinetic energy increases. So ಈ ಎರಡು ನೋಡಿ ನಮಗೆ ಬಹಳ ಮುಖ್ಯವಾದಂಥ ಅಬ್ಸರ್ವೇಷನ್ಸು, ಇವೆರಡನ್ನು ನೋಡಿ ಬಹಳ ಮುಖ್ಯವಾದಂಥ ಅಬ್ಸರ್ವೇಷನ್ಸು. ಇದರ ಪ್ರಕಾರ ಫೋಟೋ ಕರೆಂಟ್ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ, ಇದರ ಪ್ರಕಾರ ಕೈನೆಟಿಕ್ ಎನರ್ಜಿ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ. ಆಯಿತಾ? ಇಷ್ಟು ಅಬ್ಸರ್ವೇಷನ್ಸನ್ನು ಬರೆದು ಗ್ರಾಫ್ಗಳನ್ನು ಹಾಕಿಬಿಟ್ರೆ ಅಲ್ಲಿ ಈ ಪಾಯಿಂಟ್ ಮುಗೀತು. ಐ ರಿಪೀಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ಸ್. ಪ್ರೋಸೆಸ್ ಈಸ್ ವೆರಿ ಫಾಸ್ಟ್, instantaneous, and it occurs only when the frequency is above threshold value. Threshold frequency is the minimum frequency of incident radiation above which photoelectric effect occurs. If the frequency is less than threshold value, there is no photoelectric effect irrespective of intensity. ನೀನು ಹೆಚ್ಚಾದರೂ ಮಾಡು ಕಡಿಮೆನಾದರೂ ಮಾಡು ಇಂಟೆನ್ಸಿಟಿನ, ಎಲೆಕ್ಟ್ರಾನ್ಸ್ ಜಪ್ಪಯ್ಯ ಅಂದರೂ ಮಿಸ್ ಕಾಡೋದಿಲ್ಲ, ಹೊರಗೆ ಬರೋದೇ ಇಲ್ಲ. If frequency is greater than threshold value, then only photo current depends on the intensity. More the intensity, more will be the current. And now if you make potential negative, at certain negative potential, electrons will completely stop reaching the anode. That minimum negative voltage is called stopping potential. Next, stopping potential is more if frequency is more, but stopping potential does not vary with the intensity. Okay, and finally kinetic energy depends on frequency. ಇಷ್ಟು ಹೇಳಿ ಈಗ ನಾನು ಗ್ರಾಫ್ಗಳನ್ನು ಹಾಕ್ತೀನಿ. ಗ್ರಾಫನ್ನು ಒಂದು ಸ್ವಲ್ಪ ಗಮನಿಸಿ. ಫಸ್ಟ್ ಗ್ರಾಫ್ ಇದು ಪೊಟೆನ್ಷಿಯಲ್, ಇದು ಪೊಟೆನ್ಷಿಯಲ್ ಬೇಡ, ಫಸ್ಟ್ ಕರೆಂಟಿಂದನೇ ಶುರು ಮಾಡೋಣ. ಇದು ಕರೆಂಟ್, ಇದು ಆಯಿತಾ. ಇದು ಇಂಟೆನ್ಸಿಟಿ. ಮೋರ್ ದಿ ಇಂಟೆನ್ಸಿಟಿ, ಸರಿ ಇದು ಓಕೆ, ಇಂಟೆನ್ಸಿಟಿ ಇಲ್ಲಿ ತೊಗೊಳ್ತೀನಿ, ಸರಿ ಇದು ಇಂಟೆನ್ಸಿಟಿ, ಇದು ಕರೆಂಟ್, ಸರಿ ಇದನ್ನು ಕರೆಂಟ್ ಅಂತ ತಗೋತೀನಿ. ಆ್ಯಸ್ ಇಂಟೆನ್ಸಿಟಿ ಇನ್ಕ್ರೀಸಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್, ಆ್ಯಸ್ ಇಂಟೆನ್ಸಿಟಿ ಇನ್ಕ್ರೀಸಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್, ಈ ಥರ ಬರುತ್ತೆ ಆಯಿತಾ. ಮೋರ್ ದಿ ಇಂಟೆನ್ಸಿಟಿ, ಲೆಸ್ ಇಂಟೆನ್ಸಿಟಿ ಲೆಸ್ ಕರೆಂಟ್, ಮೋರ್ ಇಂಟೆನ್ಸಿಟಿ ಮೋರ್ ಕರೆಂಟ್. ಇದು ಒಂದು ಗ್ರಾಫ್. ಇದಕ್ಕೇನು ಈ ಪಾರ್ಟ್ ಬೇಕಾಗಿಲ್ಲ, ಇಷ್ಟೇ ಸಾಕು ಆಯಿತಾ. ಈಗ ಇದೇ ಗ್ರಾಫನ್ನು ಯಾಕೆ ಬರೆದೆ ಅಂದರೆ ನೆಕ್ಸ್ಟ್ ಈ ಥರ ಯೂಸ್ ಮಾಡ್ತೀನಿ ನಾನು. ಇವಾಗ ನೆಕ್ಸ್ಟ್ ಗ್ರಾಫಿಗೆ ಬರ್ತೀನಿ. ಈಗ ನಾವು ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಪೊಟೆನ್ಷಿಯಲ್. ಈ ಕಡೆ ಬರೆದ್ರೆ ಪ್ಲಸ್ ವಿ, ಈ ಕಡೆ ಬರೆದ್ರೆ ಮೈನಸ್ ವಿ ಆಯಿತಾ. ಓಕೆ, ನೌ ದಿಸ್ ಈಸ್ ಕರೆಂಟ್. ಈಗ ಕರೆಂಟ್ ವೈ ಆಕ್ಸಿಸಲ್ಲಿ ತೊಗೊಂಡಿದ್ದೀನಿ. ಕಡಿಮೆ ಇಂಟೆನ್ಸಿಟಿ ಇದ್ದಾಗ ಕಡಿಮೆ ಕರೆಂಟ್, ಕಡಿಮೆ ಇಂಟೆನ್ಸಿಟಿಗೆ ಕಡಿಮೆ ಕರೆಂಟ್ ಆಯಿತಾ. ಕಡಿಮೆ ಕರೆಂಟು ಆದರೆ ಇಷ್ಟಿದೆ. ನೀವು ವೋಲ್ಟೇಜನ್ನು ಕಡಿಮೆ ಮಾಡ್ಕೊಂಡು ಬನ್ನಿ ಆಯಿತಾ. ವೋಲ್ಟೇಜನ್ನು ನೆಗೆಟಿವ್ ಮಾಡ್ಕೊಳ್ತಾ ಬನ್ನಿ. ವೋಲ್ಟೇಜ್ ಈಗ ಈಗ ಕೇಳಿಸ್ಕೊಳ್ಳಿ. ಇವಾಗ ಫಸ್ಟು ನಾನೇನು ಮಾಡಿದೆ, ಪ್ಲಸ್ ಇತ್ತು ಆಯಿತಾ. ಪ್ಲಸ್ 4 ವೋಲ್ಟ್ ಅಪ್ಲೈ ಮಾಡಿದೆ. ಎಲೆಕ್ಟ್ರಾನ್ಸ್ ಬರ್ರನ್ನಂಗೆ ಬರೋವು, ಕರೆಂಟ್ ಜಾಸ್ತಿ ಇತ್ತು. ಆಮೇಲೆ ವೋಲ್ಟೇಜನ್ನು ಸ್ವಲ್ಪ ಕಡಿಮೆ ಮಾಡಿದೆ, ಸ್ವಲ್ಪ ಸ್ಲೋ ಆದವು. ಇನ್ನೂ ಕಡಿಮೆ ಮಾಡಿದೆ, ಸ್ಲೋ ಆದವು. ವೋಲ್ಟೇಜನ್ನು 0 ಮಾಡಿದೆ, ಆದರೂ ಎಲೆಕ್ಟ್ರಾನ್ಸ್ ಬರ್ತಾ ಇತ್ತು, ಕರೆಂಟ್ ಇರ್ತಾ ಇತ್ತು, ಆದರೆ ಕಡಿಮೆ ಕರೆಂಟ್ ಇರ್ತಾ ಇತ್ತು. ಗೊತ್ತಾಗ್ತಾ ಇದೆಯಾ? ವೆನ್ ಐ ರೆಡ್ಯೂಸ್ಡ್ ಪಾಸಿಟಿವ್ ವೋಲ್ಟೇಜ್, ಕರೆಂಟ್ ರೆಡ್ಯೂಸ್ಡ್ ಬಟ್ ಡಿಡ್ ನಾಟ್ ಬಿಕೇಮ್ 0 ಬಿಕಾಸ್ ಎಲೆಕ್ಟ್ರಾನ್ಸ್ ವರ್ ಸ್ಟ್ರಾಂಗ್ ಎನಫ್ ಟು ರೀಚ್ ದಿ ಆ್ಯನೋಡ್. ಈಗ ನೀನು ಇದನ್ನು ನೆಗೆಟಿವ್ ಮಾಡಿ ಇದನ್ನು ಪಾಸಿಟಿವ್ ಮಾಡು. ಸೊ 0 ಬೇಡ, -1 ಮಾಡು. ಈಗ ನಿಧಾನಕ್ಕೆ ರಿಪಲ್ಷನ್ ಶುರುವಾಗುತ್ತೆ.
-2 ಮಾಡು, -3 ಮಾಡು, ರಿಪಲ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಕರೆಂಟ್ ಕಡಿಮೆ ಆಗ್ತಾ ಬಂದು ಯಾವುದೋ ಒಂದು ವೋಲ್ಟೇಜಲ್ಲಿ ಸ್ಟಾಪ್ ಆಗಿಬಿಡ್ತವೆ ಎಲೆಕ್ಟ್ರಾನ್ಸು, ಕರೆಂಟ್ ಬರೋದೇ ಇಲ್ಲ. ಎಲೆಕ್ಟ್ರಾನ್ಸೇ ಸ್ಟಾಪ್ ಆದಮೇಲೆ ಇನ್ನು ಫ್ಲೋ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಸೊ ಆ ವೋಲ್ಟೇಜನ್ನೇ ನಾನು V0 ಅಂತ ಕರೆಯೋದು. ದಟ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ ಮಕ್ಕಳೇ? ಸರಿ ಸರ್, ಇದು ಒಂದು ಇಂಟೆನ್ಸಿಟಿಗೆ. ನಾನು ಇಂಟೆನ್ಸಿಟಿನ ಜಾಸ್ತಿ ಮಾಡ್ತೀನಿ, ಪ್ರೊವೈಡೆಡ್ ದಿಸ್ ಕಂಡೀಷನ್ ನ್ಯೂ ಗ್ರೇಟರ್ ದ್ಯಾನ್ ನ್ಯೂ ನಾಟ್. ಇದು ಆಗಲೇಬೇಕು ಬಿಡಿ, ಇದಿಲ್ಲ ಅಂತಂದರೆ ನಮ್ಮ ಚರ್ಚೆಗೆ ಮೀನಿಂಗೇ ಇಲ್ಲ. ನಾನು ಇಂಟೆನ್ಸಿಟಿನ ಜಾಸ್ತಿ ಮಾಡ್ತೀನಿ. ಜಾಸ್ತಿ ಮಾಡಿದಾಗ ಕರೆಂಟ್ ಜಾಸ್ತಿ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಆಗಿ 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 ಇಲ್ಲಿಗೆ ಬರುತ್ತೆ. ಸೊ ದಿಸ್ ಈಸ್ I2 ಈಸ್ ಮೋರ್ ದ್ಯಾನ್ I1. ಇನ್ನೂ ಇಂಟೆನ್ಸಿಟಿ ಜಾಸ್ತಿ ಮಾಡ್ತೀನಿ, ಆವಾಗ ಹೀಗೆ ಬರುತ್ತೆ, I3 ಈಸ್ ಮೋರ್ ದ್ಯಾನ್ I2 ಅಂಡ್ I1. ಮಕ್ಕಳೇ ನೋಡಿ, ಇಲ್ಲಿ ನೀವು ಇಂಟೆನ್ಸಿಟಿ ಜಾಸ್ತಿನಾರ ಮಾಡಿ ಕಡಿಮೆನಾದ್ರ ಮಾಡಿ, ವೋಲ್ಟ್ ಪೊಟೆನ್ಷಿಯಲ್ ಮಾತ್ರ ಸೇಮ್ ಇದೆ. ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಸ್ ನಾಟ್ ವೇರಿ ವಿತ್ ಇಂಟೆನ್ಸಿಟಿ. ಸೊ ಅಲ್ಲಿಗೆ ಈ ಇನ್ನೊಂದು ಅಬ್ಸರ್ವೇಷನ್ ಅನ್ನು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡ್ದಂಗೆ ಆಯಿತು. ಅದೇ ನಾನೇನು ಮಾಡ್ತೀನಿ, ಇಂಟೆನ್ಸಿಟಿ ಚೇಂಜ್ ಮಾಡಲ್ಲ, ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ತೀನಿ. ಕಡಿಮೆ ಫ್ರೀಕ್ವೆನ್ಸಿ ಅಂತಂದರೆ ಈ ಥರ, ಜಾಸ್ತಿ ಫ್ರೀಕ್ವೆನ್ಸಿ ಅಂದರೆ ಈ ಥರ. ಆಯಿತಾ? ಮೋರ್ ನ್ಯೂ1 ನ್ಯೂ2. ಸೊ V01 V02. ಸೊ V02 ಈಸ್ ಮೋರ್ ದ್ಯಾನ್ V01. ದಟ್ ಮೀನ್ಸ್ ಆಸ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಆಲ್ಸೋ ಇನ್ಕ್ರೀಸಸ್. ಗೊತ್ತಾಗ್ತಾ ಇದೆಯಾ? ಸೊ ಅದನ್ನೇ ನಾನು ಇಲ್ಲಿ ಹೇಳಿದೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಹೆಚ್ಚಾದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಹೆಚ್ಚಾಗುತ್ತೆ, ಆದರೆ ಇಂಟೆನ್ಸಿಟಿ ಹೆಚ್ಚಾದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೇಂಜ್ ಆಗೋದಿಲ್ಲ. ಸೊ ಈ ಥರ ಬಹಳಷ್ಟು ಡಿಸ್ಕಷನ್ ಮಾಡೋದಿದೆ. ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್ ಲೇಟರ್ ಆನ್. ಓಕೆ, ಅಫ್ಕೋರ್ಸ್ ಇಲ್ಲಿ ನಾನು ಇಂಟೆನ್ಸಿಟಿಯನ್ನು ಚೇಂಜ್ ಮಾಡಿದ್ದೀನಿ. ಇಂಟೆನ್ಸಿಟಿ ಸೇಮ್ ಇದ್ದಾಗ ಈ ಗ್ರಾಫ್ ಹೆಂಗಿರುತ್ತೆ ಹೇಳ್ತೀನಿ ನೋಡಿ. ಇಂಟೆನ್ಸಿಟಿ ಸೇಮ್ ಇದ್ದಾಗ ಒಂದಕ್ಕೆ ಈ ಥರ ಬರುತ್ತೆ, ಇನ್ನೊಂದಕ್ಕೆ ಈ ಥರ ಬರುತ್ತೆ. ಸೊ ದಿಸ್ ಈಸ್ ಫಾರ್ ಫ್ರೀಕ್ವೆನ್ಸಿ 1, ದಿಸ್ ಈಸ್ ಫಾರ್ ಫ್ರೀಕ್ವೆನ್ಸಿ 2. ಸೊ ದಿಸ್ ಈಸ್ -V01, ದಿಸ್ ಈಸ್ -V02. ಇಫ್ ನ್ಯೂ2 ಈಸ್ ಮೋರ್ ದ್ಯಾನ್ ನ್ಯೂ1, V02 ಈಸ್ ಮೋರ್ ದ್ಯಾನ್ V01. ಆಯಿತಾ? ಇಲ್ಲಿ ಇಂಟೆನ್ಸಿಟಿ ಮತ್ತು ಪೊಟೆನ್ಷಿಯಲ್ಗೆ ಸಂಬಂಧ ಇಲ್ಲ, ಫ್ರೀಕ್ವೆನ್ಸಿ ಮತ್ತು ಪೊಟೆನ್ಷಿಯಲ್ಗೆ ಸಂಬಂಧ ಇದೆ, ಅದು ಗೊತ್ತಾಗುತ್ತೆ. ಸೊ ಈ ಥರ ಇನ್ನೂ ಒಂದು 2-3 ಗ್ರಾಫ್ಸ್ ಇದ್ದಾವೆ. ಆಮೇಲೆ ಇದೆಲ್ಲನೂ ಮೀರಿ ಯಾಕೆ ಹಿಂಗೆ ಆಗುತ್ತೆ, ಯಾಕೆ ಪ್ರೋಸೆಸ್ಸು ತುಂಬ ಫಾಸ್ಟ್, ವೈ ಇಟ್ ಹ್ಯಾಪನ್ಸ್ ಓನ್ಲಿ ಅಬೋವ್ ದಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ವಾಟ್ ಈಸ್ ದ ನೆಸೆಸಿಟಿ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್, ಇವೆಲ್ಲನೂ ಇಂಟೆನ್ಸಿಟಿ ಜಾಸ್ತಿ ಆದರೆ ಕರೆಂಟ್ ಯಾಕೆ ಜಾಸ್ತಿ ಆಗಬೇಕು, ಇವೆಲ್ಲನೂ ಒಂದೊಂದಾಗಿ ಚರ್ಚೆ ಮಾಡೋಣ. ಹರ್ಟ್ಸ್ ಟ್ರೈ ಮಾಡ್ದ, ವೇವ್ ಥಿಯರಿಯಿಂದ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ದ, ಅವನಿಗೆ ಏನಾಯಿತು. ಆಮೇಲೆ ಐನ್ಸ್ಟೀನ್ ಎಕ್ಸ್ಪ್ಲೈನ್ ಮಾಡ್ದ, ಅವನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ದ, ಇವನ್ನೆಲ್ಲ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಸೊ ದಟ್ ಐ ವಿಲ್ ಟೇಕ್ ಅಪ್ in my next class or next video. Please share my video with your friends and also share your comments and press like button. Thank you very much.